ವರಮಹಾಲಕ್ಷ್ಮಿ ಹಬ್ಬವನ್ನು ನಿಮ್ಮ ಮನೆಯ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿಯೇ ಆಚರಣೆ ಮಾಡಿ. ಯಾಕೆ ಅಂದರೆ ನಾನು ಕೂಡ ಅವರು ಹೇಳಿದರು ಇವ್ರು ಹೇಳಿದರು ಅಂತ 2 ವರ್ಷದ ಹಿಂದೆ ಮಾಡಿದೆ. ಆದರೆ ನಾನು ತುಂಬ ನೋವನ್ನು ಅನುಭವಿಸ್ಬಿಟ್ಟೆ. ನಾನು ಹೋದ ವರ್ಷ ನನಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಆಗಲಿಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟೆ. ಸೀರೆ ಎಲ್ಲ ತೊಗೊಂಡು ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ದೆ. ಹಬ್ಬದ ದಿನವೇ ಹೋಗಿ ನಾನು ಅಡ್ಮಿಟ್ ಆಗಬೇಕಾಗಿ ಬಂತು. ತುಂಬ ಹುಷಾರಿಲ್ಲದೆ ನಾನು 1 ವರ್ಷ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ. ಅದ್ರ ಜೊತೆಯಲ್ಲಿ ಹಣದ್ದಂತೂ ತುಂಬಾ ತೊಂದರೆ ಆಗೋಯಿತು. ಮನೆಯಲ್ಲೂ ಕೂಡ ನೆಮ್ಮದಿ ಕೆಡ್ತು. ಇದನ್ನು ಯಾವುದನ್ನು ನಾನು ವೀಡಿಯೋದಲ್ಲಿ ಹಾಕಿಲ್ಲ. ಆದರೆ ಹುಷಾರಿಲ್ಲ ಅನ್ನೋದನ್ನು ಮಾತ್ರ ನಾನು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅಷ್ಟೇ. ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ಯಾರೋ ಹೇಳ್ತಾರೆ ಅಂತ ಯಾವುದನ್ನು ನೀವು ಕೇಳಿ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಮಾಡಿ. ಯಾಕೆಂದರೆ ಆ ತಾಯಿನೇ ನಿಮ್ಮ ಕೈಯಲ್ಲಿ ಅವಳಿಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಕೈಲಿ ಪೂಜೆನ ಮಾಡಿಸ್ಕೊಳ್ತಾಳೆ. ದಯವಿಟ್ಟು ಯಾರೋ ಹೇಳೋದನ್ನು ಕೇಳಿಕೊಂಡು ಯಾವುದನ್ನು ತಪ್ಪನ್ನು ಮಾಡಬೇಡಿ. ನಾನು ಆ ತಪ್ಪು ಮಾಡಿರೋದಕ್ಕೋಸ್ಕರನೇ ನಿಮಗೆ ತಿಳಿಸ್ತಾ ಇರೋದು. ಸಂತೋಷವಾಗಿ ಹಬ್ಬ ಮಾಡಿ. ನಿಮಗೆ ಒಡವೆ ಇಡಬೇಕಾ, ದುಡ್ಡು ಇಡಬೇಕಾ, ಸೀರೆ ಉಡಿಸ್ಬೇಕಾ, ಅದೆಲ್ಲ ನಿಮ್ಮ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀರಾ, ಮಾಡಿ. ಏನೂ ತಪ್ಪಿಲ್ಲ. ಆದರೆ ಏನೋ ಹೇಳಿದ್ರು, ಕಳಶದಲ್ಲಿ ಏನೋ ಹಾಕಬೇಕು, ಇದರಲ್ಲಿ ಏನೋ ಹೇಳಿದ್ದಾರೆ ಇದನ್ನು ಹಾಕಬೇಕು ಅಂತೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ, ನಿಮ್ಮ ಇಂದಿನ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀರೋ ಅದನ್ನು ಮಾತ್ರ ಮಾಡಿ. ನಾನು ಈ ವರ್ಷ ಹಾಗೆ ಹೇಗೋ ನಾರ್ಮಲಾಗಿದ್ದೀನಿ, ಚೆನ್ನಾಗಿದ್ದೀನಿ. ಈ ವರ್ಷ ನಾನು ಪೂಜೆನ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೂ ತೊಂದರೆ ಇಲ್ಲದೆ ನನಗೆ ಹಬ್ಬನ ಮಾಡೋದಕ್ಕಾದರೆ ಸಾಕು ಈ ವರ್ಷ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಕಷ್ಟಪಟ್ಬಿಟ್ಟೆ 1 ವರ್ಷ ನಾನು. ಇಡೀ 1 ವರ್ಷ ಒಂದು ಹಬ್ಬನೂ ಕೂಡ ನಾನು ಮಾಡೋದಕ್ಕಾಗೇ ಇಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಅದಕ್ಕಾಗೆ ನಾನು ನಿಮಗೆ ಕೇಳೋದು, ಯಾವುದೇ ಹಬ್ಬ ಆದರೂ ಆಯಿತು, ವರಮಹಾಲಕ್ಷ್ಮಿ ಅಂತಲೇ ಅಲ್ಲ, ನಾವು ಯಾವುದೇ ಹಬ್ಬನ ನಮ್ಮ ಊರಿನಲ್ಲಿ ನಮ್ಮ ತಂದೆ ತಾಯಿ ಅತ್ತೆ ಮಾವ ಏನು ನಾವು ನಡೆಸ್ಕೊಂಡು ಬಂದಿದ್ದಾರೋ ಅದನ್ನು ಅವರ ಹಿರಿಯರನ್ನ ಕೇಳಿಕೊಂಡು ಮಾಡಿ. ಇದನ್ನು ಹೇಳ್ತೀನಿ. ಯಾರಿಗಾದರೂ ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ ತಪ್ಪು ಅನಿಸಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗಾದ ಅನುಭವನ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ.